ಜಯಂತ್ ನಮ್ಮ ಸ್ನೇಹಜೀವಿ ಅಕಾಡೆಮಿಯ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ಹಿಂದಿನ ಕ್ಲಾಸ್ ಒಳಗೆ ಅಧ್ಯಾಯ 1 ಕೋಡಿಂಗ್ ಡಿ ಕೋಡಿಂಗ, ಅಧ್ಯಾಯ 2 ಸರಣಿಗಳು. ಇವತ್ತಿನ ಕ್ಲಾಸ್ ಯಾವಪ್ಪ ಅಂತಂದ್ರೆ ಅಧ್ಯಾಯ 3 ಏನಪ್ಪ ಅಂತಂದ್ರೆ ಸಾಮ್ಯತೆಗಳು. ಸಾಮ್ಯತೆಗಳಂತಂದ್ರೆ ಏನು, ಇದನ್ನು ಯಾವ ರೀತಿ ಯೂಸ್ ಮಾಡ್ಬೇಕು, ಯಾವ ರೀತಿ ಸಂಬಂಧಗಳಿರ್ತಾವ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಕೋಡಿಂಗ್ ಡಿ ಕೋಡಿಂಗ ಮತ್ತು ಸರಣಿಗಳನ್ನು ನೀವು ಚಂದಂಗಿ ಕಲ್ತಿದ್ರಿ ಅಂತಂದ್ರೆ ಏನತ್ಲ ಆರಾಮಾಗಿ ಸಾಮ್ಯತೆಗಳನ್ನು ಸಲೀಸಾಗಿ ಬಿಡಿಸಿಬಿಡ್ತೀರಿ. ಒಂದು ಡೌಟ್ ಪಡುವಂಥ ಅವಶ್ಯಕತೆನೇ ಇರೋದಿಲ್ಲ. ಅದ್ರ ಸಲುವಾಗಿ ಏನೈತಿಲ್ಲ, ಹಿಂದ್ಗಡೆ ಹಾಕಿರ್ತಕ್ಕಂತಹ 2 ಕ್ಲಾಸ್ಗಳನ್ನ ಪರ್ಫೆಕ್ಟಾಗಿ ನೋಡ್ಕೊಳ್ರಿ. ಅದರೊಳಗೆ ಬರದೇ ಇರತಕ್ಕಂಥ ಪ್ರಶ್ನೆಗಳ ನಿಮಗೆ ಕ್ರಿಯೇಟ್ ಮಾಡಿದ್ದು ಅಥವಾ ಬೇರೆ ಹಳೆ ಪ್ರಶ್ನೆ ಪತ್ರಿಕೆ ಒಳಗಿದ್ರೆ ಅದನ್ನು ನನಗೆ ಕಳಿಸ್ರಿ. ಅದನ್ನೇನೈತೆ ಸ್ನೇಹಜೀವಿ ಆಫೀಸೆಲ್ಲ ಇನ್ಸ್ಟಾಗ್ರಾಮ್ದಾಗ ಕಳಿಸ್ರಿ. ಅಲ್ಲೆಲ್ಲ ನೋಡ್ತೀನಿ, ಗೊತ್ತಾಗ್ಲಿಕ್ಕಂದ್ರೆ ನಾನು ಬಿಡಿಸಿ ಚೆಂದಂಗಿ ನಿಮ್ಗೆ ಫೋಟೋ ಹೊಡೆದ ಹಾಕ್ತೀನಿ. ಓಕೆ. ನಾನು ಕೊಡುವಂತಹ ಕ್ಲಾಸ್ಗಳ ನಿಮ್ಗೆ ಯೂಸ್ ಆಗಕತ್ತೈತಿ ಅಂತ ಅನಿಸಿದ್ರೆ ಹಂಗೆ ಒಂದು ಸ್ವಲ್ಪ ನಮ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲ್ಲ, ಮತ್ತು ಹಂಗೆ ಮಗ್ಗಲ್ಕಿರೋ ಗಂಟೆ ಹೊಡಿದ ಮರ್ಯಾಕೆ ಹೋಗ್ಬೇಡ್ರಿ. ಯಾಕಂದ್ರೆ ನೆಕ್ಸ್ಟ್ ಹಾಕೋ ಯಾವುದೇ ಕ್ಲಾಸದ್ದು ಫಸ್ಟಿಗೆ ನೋಟಿಫಿಕೇಶನ್ ನಿಮ್ಗೆ ಬರ್ತೈತೆ. ಓಕೆ ನೋಡ್ಕೊಳ್ರಿ ಸಾಮ್ಯತೆಗಳ. ಸಾಮ್ಯತೆಗಳಂತಂದ್ರೆ ಏನು, ಅದ್ರ ಅರ್ಥ ನೋಡ್ಕೋಬೇಕು. ಇಲ್ಲಿ ಏನು ಜಾಸ್ತಿ ಅದ್ರ ಬಗ್ಗೆ ತಿಳ್ಕೊಬೇಕಾಗಿದ್ದು ಏನು ಕೋಡು ಗೀಡು ಏನು ಇಲ್ಲ ಇಲ್ಲೇ. ಡೈರೆಕ್ಟಾಗಿ ಅಂತಲೇ ವಿಚಾರ ಶಕ್ತಿ ಇರತಕ್ಕಂಥದ್ದು ಸಾಮ್ಯತೆ ಅಂದ್ರೆ ಒಂದಕ್ಕೊಂದು ಅರ್ಥವಿರುವ ಸಂಬಂಧವನ್ನು ಹೋಲಿಸಿ. ಹಿಂದೆ ಕೊಟ್ಟಿರ್ತಕ್ಕಂಥ ಪದಗಳಿಗೆ ಒಂದಕ್ಕೊಂದು ಸಂಬಂಧಗಳನ್ನ ಅದನ್ನು ಹೋಲಿಸಿ ಮುಂದೆ ಪದವನ್ನು ಕಂಡು ಹಿಡಿದಿರ್ತೈತೆ. ಅಂದ್ರೆ ಮುಂದೆ ಬರುವಂತಹ ಪದವನ್ನು ಈಗ ಹೋಲಿಕೆಯನ್ನು ಮಾಡಬೇಕು. ಹೋಲಿಕೆಯನ್ನು ಮಾಡಿ ಮುಂದೆ ಯಾವುದು ಬರ್ತೈತೆ ಅಂತ ಹೇಳಿಂದ ಅದನ್ನು ವಿಚಾರ ಮಾಡಿ ನೀವು ಬರೀಬೇಕಾಗತ್ತೆ. ಫಾರ್ ಎಕ್ಸಾಂಪಲನ್ನು ಉದಾಹರಣೆ ಕೊಡ್ತೀನಿ ನೋಡ್ಕೊಳ್ರಿ. ಇದು ಭಾಳ ಈಸಿ ಟಾಪಿಕ್ ಅಂತ ಅನ್ಕೋಬೋದು ನೀವು. ಅಷ್ಟು ಟಫಾಗಿನೇ ಇರ್ತೈತೆ. ಯಾಕಂತಂದ್ರೆ ಇಲ್ಲಿ ನಾವು ಏನಿಲ್ಲ ಸ್ವಲ್ಪ ತಿಳ್ಕೊಂಡು ವಿಚಾರ ಮಾಡಿ ಅದನ್ನು ಆನ್ಸರನ್ನು ಮಾಡಬೇಕಾಗತ್ತೆ. ನೋಡ್ಕೊಳ್ರಿ ಏನಪ್ಪ ಅಂತಂದ್ರೆ ಯಾವ ಥರ ಐತಿ ಸಂಬಂಧಗಳು ನೋಡ್ರಿ. ಕನ್ನಡ ಒಳಗನ ಪದಗಳನ್ನ ಕೊಟ್ಟಿರ್ಬೋದು, ಇಂಗ್ಲೀಷ್ ಒಳಗೆ ಪದಗಳನ್ನ ಕೊಡ್ತಾರೆ, ಅಥವಾ ನಂಬರ್ ಒಳಗೂ ಕೊಡ್ತಾರೆ. ಯಾವ್ಯಾವ ಥರ ಬರ್ತಾವೆ ಸಪ್ರೇಟಾಗಿ ನಾನು ಬಿಡಿಸ್ಕೊತ ಹೋಗ್ತೀನಿ. ನೆಕ್ಸ್ಟ್ ಅದ್ರ ಮ್ಯಾಗ ನಿಮಗೆ ಪ್ರಶ್ನೆನೂ ಕೊಡ್ತೀನಿ. ಈಗ ಫಸ್ಟಿಗೆ ಏನಪ್ಪ ಅಂತಂದ್ರೆ ಕನ್ನಡ ಬಂದಿರತಕ್ಕಂತಹ ಪದ ಬಗ್ಗೆ ನೋಡ್ಕೊಳ್ರಿ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ಸೈಕಲ್ ಅನ್ನೋದನ್ನು ಹ್ಯಾಂಡಲ್ ಅಂತ ಬರಿತಾನು, ಕಾರ್ ಅನ್ನೋದ ಕ್ವಶನ್ ಮಾರ್ಕ್ ಅಂತ ಕೊಟ್ಟಾನ. ಇಲ್ಲೈತಲ್ಲ ನೋಡ್ಕೊಳ್ರಿ ನೀವು. ಸೈಕಲ್ ಅನ್ನೋದನ್ನ ಏನು ಮಾಡ್ಯಾನ, ಈಗ ಸೈಕಲ್ ಅನ್ನೋದಕ್ಕೆ ಅವನ ಹ್ಯಾಂಡಲ್ ಅಂತ ಕೊಟ್ಟಾನ. ಸಾಮ್ಯತೆ ಒಳಗೆ ಏನು ಬರ್ತೈತಿ, ಸೈಕಲ್ ಅನ್ನೋ ಪದಕ್ಕೆ ಹ್ಯಾಂಡಲ್ ಅಂದ್ರೆ ಸೈಕಲನ್ನು ಹೊಡಿಬೇಕಂದ್ರೆ ನಾವು ಮೊದಲು ಏನು ಮಾಡ್ತೀವಿ, ಕೈ ಒಳಗೆ ಹ್ಯಾಂಡಲನ್ನು ಹಿಡಿದಿರ್ತೀವಿ. ಅದೇ ಥರ ಕಾರನ್ನು ನಡೆಸ್ಬೇಕಾದ್ರೆ ಏನು ಹಿಡ್ಕೋಬೇಕು, ಮೇನ್ ಅದನ್ನು ತಿಳ್ಕೊಬೇಕು ನಾವು. ಸೈಕಲ್ ಅನ್ನೋದು ಹ್ಯಾಂಡಲ್ಲ, ಕಾರ್ ಅನ್ನೋದಕ್ಕೆ ಬಾಗಿಲು ತೇಸಿಂದ ಹಾಕಂಗಿಲ್ಲ. ಮತ್ತು ಕಾರ್ ಬಾಗಿಲು ಇರ್ತಾವು, ಸೈಕಲ್ ಹಿಡಿಲಾಕಿರತ್ತೆ, ಅದನ್ನು ವಿಚಾರ ಮಾಡಂಗಿಲ್ಲ. ಫಸ್ಟ್ನೇ ಆಪ್ಷನ್ ಅದನ್ನ ಕೊಟ್ಟಿರ್ತಾನೆ. ಆ ಕಾರಣಕ್ಕಾಗಿ ಏನು ಮಾಡ್ಬೇಕಂದ್ರೆ ವಿಚಾರ ಮಾಡ್ಬೇಕು. ಸೈಕಲ್ಕ್ಕೆ ಹ್ಯಾಂಡಲ್ ಅಂತ ಯಾಕೆ ಕೊಟ್ಟಾನ. ಹ್ಯಾಂಡಲ್ ಅಂತಂದ್ರೆ ಏನತ್ತಂದ್ರೆ ಅದ ಜಾಗದಾಗ ಫಾರ್ ಎಕ್ಸಾಂಪಲ್ ಎಲ್ಲರೇ ಅದನ್ನು ತೆಗಿಲಾಕಂತ ಏನೂ ಇಲ್ಲ, ಅದು ಸೈಕಲ್ಕ್ಕೆ ಡೈರೆಕ್ಟ್ ಹ್ಯಾಂಡಲ್ ಹಿಡಿಬೇಕಿರುತ್ತೆ. ಆ ಟೈಮ್ದೊಳಗೆ ಏನತ್ತಲ್ಲ ಸೈಕಲನ್ನು ನಡೆಸ್ಬೇಕಾದ್ರೆ ಹ್ಯಾಂಡಲನ್ನು ಯೂಸ್ ಮಾಡ್ತೀವಿ. ಕಾರನ್ನು ನಡೆಸ್ಬೇಕಂದ್ರೆ ಕಾರನ್ನು ಸ್ಟೇರಿಂಗ್ದಿಂತ ತಿರುತ್ತೀವಿ. ಅಂದ್ರೆ ಸ್ಟೇರಿಂಗ್ ಇರುತ್ತಲ್ಲ ಅದರಿಂದ ಈ ಥರ ಇರ್ತೈತೆ. ಥಿಂಕ್ ಮಾಡ್ಬೇಕು, ವಿಚಾರ ಮಾಡ್ಬೇಕು ಯಾವ ಥರ ಒಂದು. ಅದೇ ಥರ ಕನ್ನಡ ಒಳಗೆ ಮತ್ತೊಂದು ಕ್ವಶನ್ ಏನು ನೋಡ್ಕೊಡ್ರೆ, ಭಾರತದ ರಾಜಧಾನಿ ಅಂತ ಹೇಳಿ ಕೊಟ್ಟು ರಾಜಧಾನಿ ಬರೇ ಭಾರತದ ಕೊಟ್ಟ ಕಿಶಿಂದ ನವದೆಲ್ಲಿ ಡೆಲ್ಲಿ ಅಂತ ಹೇಳಿ ಕೊಟ್ಟ ಮುಂದೇನೈತಿ ಈ ಥರ ಕೊಟ್ಟು ಕರ್ನಾಟಕ ಅಂತ ಕೊಟ್ಟ ಕಿಶಿಂದ ಕ್ವಶನ್ ಮಾರ್ಕ್ ಕೇಳಿದಂದ್ರೆ ಅವಾಗ ಆನ್ಸರ್ ಅಂತ ಭಾರತದ ರಾಜಧಾನಿ ಅಂತ ಹೇಳಿ ತಿಳ್ಕೊಬೇಕು ನಾವು. ಭಾರತ ಬರೆದ ಕಿಶಿಂದ ನ್ಯೂ ದಿಲ್ಲಿ ಅಂತ ಬರ್ದಿದ್ದಂದ್ರೆ ಕರ್ನಾಟಕ ಬರೆದ ಕ್ವಶನ್ ಮಾರ್ಕ್ ಕೊಟ್ಟಿದ್ದಂದ್ರೆ ಅವಾಗ ಏನೈತಪ್ಪ ಅಂತಂದ್ರೆ ಕರ್ನಾಟಕ ರಾಜಧಾನಿ ಬೆಂಗಳೂರು ಅಂತ ಹೇಳಿ ಬರಿಬೇಕು. ಓಕೆ. ಇನ್ನೊಂದು ತಾಜ್ ಮಹಲ್ ಅಂತ ಹೇಳಿ ಕಿಶಿಂದ ಬರದ ಏನು ಕೊಟ್ಟಿರ್ತಾನು, ಎಲ್ಲಿ ತಾಜ್ ಮಹಲ್ ಆಗ್ರಾ ಅಂತ ಕೊಟ್ಟಿದ್ದಂದ್ರೆ ತಾಜ್ ಮಹಲ್ ಅಂತ ಬರೆದು ಆಗ್ರಾ ಅಂತ ಕೊಟ್ಟಿರ್ತಾನೆ. ಮುಂದೇನೈತಿ ದಕ್ಷಿಣ ಭಾರತ ತಾಜ್ ಮಹಲ್ ಅಂತ ಕೊಟ್ಟಂದ್ರೆ ಕ್ವಶನ್ ಮಾರ್ಕ್ ಅಂತ ಕೊಟ್ಟಂದ್ರೆ ಅವಾಗ ಏನೈತಿ ಆನ್ಸರ್. ಫಸ್ಟ್ನೇ ಆನ್ಸರ್ ಮತ್ತೆ ಆಗ್ರಾನ್ ಅಂತ ಕೊಟ್ಟಿರ್ತಾನು, ಇಲ್ಲಿ ಉತ್ತರ ಪ್ರದೇಶ ಅಂತ ಕೊಟ್ಟಿರ್ತಾನು. ನೀವೆಲ್ಲರೇ ಉತ್ತರ ಪ್ರದೇಶ ಅಂತ ಹಾಕಿದ್ರೆ ತಪ್ಪಾಕೈತಿ. ಅಲ್ಲಿ ಏನೈತೆ ದಕ್ಷಿಣ ಭಾರತ ಅಂತ ಏನೈತಿಲ್ಲ ಅದನ್ನ ನೋಡ್ಕೋಬೇಕು. ಅಂದ್ರೆ ಹೋಲಿಕೆ ನೋಡ್ಕೋಬೇಕು. ಹಿಂದಿನ ಪದಕ್ಕೆ ಯಾವ ರೀತಿ ಹೋಲಿಕೆ ಮಾಡಿ ಆನ್ಸರ್ನ ಮಾಡ್ಯಲ್ಲ ಅದೇ ಥರ ಏನೈತಿ ಮುಂದೆ ಕೊಟ್ಟಿರೋದಕ್ಕೆ ಕ್ವಶನ್ ಮಾರ್ಕ್ ಒಳಗೆ ಏನು ಬರ್ಬೇಕಂತ ವಿಚಾರ ಮಾಡ್ಬೇಕು. ಇಲ್ಲಿ ಆಪ್ಷನ್ ನೋಡಿ ಆನ್ಸರ್ ಮಾಡ್ಬೇಕಾಗತ್ತೆ. ಮೇನ್ ಹೇಳ್ಬೇಕಂದ್ರೆ ಅದೊಂದು ಭಾಳ ಸಮಸ್ಯೆ. ಈಗ ಅದಕ್ಕೇನತ್ತಿಲ್ಲ ಸ್ವಲ್ಪ ವಿಚಾರ ಮಾಡ್ಕೊಳ್ರಿ. ವಿಚಾರ ಮಾಡಿ ಕಿಶಿಂದ ಥಿಂಕ್ ಮಾಡಿ ಒಂದು ಸ್ವಲ್ಪ ಆನ್ಸರ್ ಹಾಕತ್ತೆ ಬರ್ರಿ.
ಓಕೆ, ಏನು ನೋಡ್ಕೊಳ್ರಿ. ಸೊ ಇದನ್ನ ನೋಡ್ಕೊಳ್ರಿ, ಇಲ್ಲಿ ಏನು ಮಾಡ್ಯಾನತ್ತಂದ್ರೆ ಸೊ 1 ಮತ್ತು 2 ಅಂತ ಕೊಟ್ಟಾನ, ತಿಳಿತಾ. ಸೊ ಹೆಂಗೆ ಬಂದೈತಿ, 1 ಐತಿ ನೆಕ್ಸ್ಟ್ 2 ಅಂತ ಹೇಸಿನತ್ತೀರ. ಸೊ ಇಲ್ಲಿಕಂದ್ರೆ 1 + 2 ಅಂತ ಹೇಸಿನಂತೀರ. 1 + 2 1 + 1 ಅಂದ್ರೆ 2 ಆಯ್ತು. ಓಕೆ, ಸೊ 2 + 2 ಅಂದ್ರೆ 4 ಆಗುತ್ತೆ. ಇದು ಥರಾನು. ಸೊ ಇಲ್ಲೇನೈತಿ 1 + 1 ಮಾಡ್ಯಾನ, ಇದಕ್ಕೆ 2 + 2 ಮಾಡ್ಯಾನ. ಇಷ್ಟ ಅಂದ್ರೆ ಇಲ್ಲಿ ಆನ್ಸರ 4. ಅಂದ್ರೆ ಸಿಂಪಲ್ ಆಗಿ ಅದಕ್ಕೆ ಹೇಳಕತ್ತೀನಿ ಅಂದ್ರೆ ಸೊ ತಿಳ್ಕೊಳ್ಳೋ ಸಲುವಾಗಿ, ಅಂದ್ರೆ ಇದ್ರೊಳಗನೆ ಯಾವ ಥರ ಕೊಡ್ತಾನಂತೇಶಿಂದ ಇಲ್ಲೇ ಡೈರೆಕ್ಟಾಗಿ ನಿಮಗೆ ತೋರಿಸ್ತಾ ಇರ್ತೀನಿ. ಅಂದ್ರೆ ಇದನ್ನೆಲ್ಲ ಏನೈತಿ ಕರೆಕ್ಟಾಗಿ ತಿಳ್ಕೊಳ್ರಿ. ಸೊ ಬರ್ಕೊಂಡ್ಬಿಡ್ರತನ. ಸೊ ಬರ್ಕೊಂಡ್ರತ್ತಂದ್ರೆ ನಿಮಗೆ ಅನುಕೂಲ ಆಗುತ್ತೆ, ಹೌದಲ್ಲ. ಸೊ ಅದಕ್ಕೇನಲ್ಲ, ಈಗ ಒಂದು ಏನೈತಿ ಡೈರೆಕ್ಟ್ 1 ಕೊಟ್ಟಾನ. ಸೊ 1 ಕೊಟ್ಟಾನ, ಮುಂದೆ ಏನೈತಿ 2 ಕೊಟ್ಟಾನ. ಮುಂದೆ ಸೊ ಏನು ಮಾಡ್ಯಾನ, ಇಲ್ಲಿ +1 ಮಾಡ್ಯಾನು, 2 ಬಂದೈತೆ. ಸೊ ಇಲ್ಲಿ 2 ಕೊಟ್ಟಾನ. ಸೊ 2ಕ್ಕೆ +2 ಮಾಡ್ಯಾನ. +1 ಮಾಡ್ರೆ 3 ಬರ್ತಿತ್ತು, ತಿಳಿತಾ. 1 ಆಗಣ 2 ಹಾಕ್ಯಾನು, ಇಲ್ಲಿಕರ 2 ಆಗಣ 3 ಬರ್ತಿರ್ಬೇಕಂತ ಅನ್ಕೋಬೋದು ನೀವು. ಸೊ 2 ಆಗಣ 3 ಬರ್ತೈತೆ, ಓಕೆ. ಆದ್ರೆ ಆಪ್ಷನ್ದಾಗ ಇಟ್ಟಿಲ್ಲ. ಅಂದ್ಮ್ಯಾಗ ನೀವೇನು ವಿಚಾರ ಮಾಡ್ಬೇಕಂದ್ರೆ ಸೊ 1ಕ್ಕೆ 1 ಕೂಡ್ಸ್ಯಾನ, 2ಕ್ಕೆ 2 ಕೂಡ್ಸ್ಯಾನ, 2 2 4 ಅಂತಂದನ, ಆನ್ಸರ್ 4 ಆಗುತ್ತೆ ಅಂತ. ಇದೇ ಥರ ಇನ್ನೊಂದು ಏನು ಕೇಳ್ಬೋದು, ಸೊ 1ರ ವರ್ಗ, ಸೊ 1ರ ವರ್ಗ 1 ಮತ್ತು 2ರ ವರ್ಗ. ಸೊ ಇಲ್ಲಿ 4 ಕೊಟ್ಟ, ಮುಂದೆ ಏನು ಮಾಡಿರ್ತಾನಂತಂದ್ರೆ 3ರ ವರ್ಗ ಕೊಟ್ಟು, ಸೊ ಈ ಥರ ಡಾಟ್ ಕೊಟ್ಟಾಗ ಇಲ್ಲಿ ನೀವು 4ರ ವರ್ಗ ಅಂತ ಥಿಂಕ್ ಮಾಡ್ಬೇಕಾಗತ್ತೆ. 4ರ ವರ್ಗ 16 ಬರ್ತಂತ ಹೇಸಿಂದ, 4 4 16. ಈ ಥರ ವಿಚಾರಗಳನ್ನ ನೀವು ಖುದ್ದಾಗಿ ಮಾಡ್ಕೋಬೇಕು. ಓಕೆ, ಅದಾಯ್ತು ಅಂತ. ಇನ್ನೊಂದು ನೆಕ್ಸ್ಟ್ ಏನು ಮಾಡ್ತಾನಂತಂದ್ರೆ ಸೊ ಇಲ್ಲಿ ಏನಿರ್ತೈತಿ ಆನ್ಸರ, ಇದು 2 ಐತಾ. ಸೊ 2ಕ್ಕೆ ಏನು ಮಾಡ್ತಾನಂತಂದ್ರೆ 2 × 2 ಅಂದ್ರೆ 4 ಪ್ಲಸ್ ಇದಕ್ಕೆ 1 ಕೂಡಿಸಿದಂದ್ರೆ 5 ಬರ್ತೈತಿ. ಅದನ್ನ ಏನು ಮಾಡ್ತಾನಂತಾರೆ ಇಲ್ಲಿ ಇಡ್ತಾನೆ, ತಿಳಿತಾ. ಅಂದ್ರೆ ಇದ್ರೊಳಗನ ತಿಳ್ಸಾಕತ್ತೀನಿ ಇದೇ ಥರ ಈ ಟಾಪಿಕ್ ಮ್ಯಾಗ. ಸೊ ನಂಬರಿಂಗ್ ಒಳಗೆ ಈ ಥರ ಪ್ರಶ್ನೆ ಕೇಳ್ತಾರೆ. ಸೊ ಈಗ ಕನ್ನಡ ವರ್ಣಮಾಲೆ ಒಳಗೆ ಈ ಥರ ಪ್ರಶ್ನೆಗಳನ್ನ ಕೇಳ್ತಾರೆ. ಏನೈತಿಲ್ಲ ಇಲ್ಲೇ ಡೈರೆಕ್ಟಾಗಿ ತಿಳ್ಸಾಕತ್ತೀನಿ ನಿಮಗೆ. ಓಕೆ, ಈಗ ನೋಡ್ಕೊಳ್ರಿ. ಸೊ ಈಗ ಹಿಂದಿನ ಇದು ಮುಂದಿನ ಪದ ಐತಿಲ್ಲ, ಕೆಲವೊಂದ್ಸಲ ಏನೈತಿ ಮುಂದಿನ ಪದಕ್ಕೆ ಮತ್ತು ಹಿಂದಿನ ಪದಕ್ಕೆ ಸಂಬಂಧ ಇಟ್ಟಿರ್ತಾನೆ, ಅದನ್ನ ನೋಡ್ಕೋಬೇಕು. ಸೊ ಡೈರೆಕ್ಟಾಗಿ ಅಂದ್ರೆ ಹಿಂದಿನ ಪದಕ್ಕೆ ಮತ್ತು ಮುಂದಿನ ಪದಕ್ಕೆ ಯಾವ ಥರ ಐತಿ ಅದನ್ನ ನೋಡ್ಕೊಳಕಿತ್ತಾನು. ಡೈರೆಕ್ಟ್ ಮೊದಲು ಏನೈತಿ ಮುಂದಿನ ಪದ ಏನೈತಿ ಅದು ಸಣ್ಣ ಅಂಕಿ ಐತಿ ಅನ್ಬೇಕು, ಹಿಂದಿನ ಪದ ದೊಡ್ಡ ಅಂಕಿ ಐತಿ ಅನ್ಬೇಕು, ಅದಕ್ಕೆ ಹೋಲಿಕೆ ಮಾಡಿ ನೋಡ್ಬೇಕಾಗತ್ತೆ. ಈ ಥರನೂ ಹೋಲಿಕೆ ಮಾಡಿರ್ತೈತಿ ಅಂತ. ಏನು ಮಾಡಿರ್ತಾನು ಕ್ಯೂಬ್ ಅಂತ ಕೊಟ್ಟಿರ್ತಾನೆ. ಸೊ ಏನೈತಿ 1ರ ಘನ ಏನೈತಿ 1 ಇರ್ತೈತಿ, 2ರ ಘನ ಏನೈತಿ 6. ಸೊ ಅದನ್ನು 6 ಅಂತ ಬರ್ದಿರ್ತಾನೆ. ಈ ಥರ ಸೊ ಭಾಳಷ್ಟು ವಿಚಾರ ಮಾಡ್ಕಿಸಿಂದ ಏನೈತಿಲ್ಲ ಇದನ್ನ ಆನ್ಸರನ್ನು ಹಾಕ್ಬೇಕಾಗತ್ತೆ. ನಂಬರ್ ಒಳಗನ ಕ್ವಶನ್ಗಳು ಬಂದಿರ್ತಲ್ಲ ಅದನ್ನ ತೋರಿಸ್ತೀನಿ ಕೆಳಗಡೆ. ಇನ್ನು ನೆಕ್ಸ್ಟ್ ಸಿಂಪಲ್ ಆಗಿ ಎ ಐತಿ. ಸೊ ಎ ಆದ ಬಳಿಕ ಇ ಬಂದೈತಿ. ಎ ಆದಿಂತ್ರ ಇ ಅಂದ್ರೆ ಇವೆಲ್ಲಾನು ಸರಣಿಗಳು ಆಯ್ತು, ಕೋಡಿಂಗ್ ಡಿ ಕೋಡಿಂಗ್ ಆಯ್ತು, ಸಾಮ್ಯತೆಗಳಾಯ್ತು, ಎಲ್ಲ ಒಂದಕ್ಕೊಂದು ಸಂಬಂಧನ ಅದಾವ. ಇನ್ನು ಒಂದು ಸಾರಿ ನೀವು ಕೋಡಿಂಗ್ ಡಿ ಕೋಡಿಂಗ್ ಚಂದಂಗೆ ಕಲಿತ್ರಿ, ಎರಡನ ಮಗ್ಗಿ ಚಂದಂಗೆ ಬರ್ತಿದ್ವು ಅಂದ್ರೆ ಈ 3 ಟಾಪಿಕ್ದಾಗ ಕಂಪಲ್ಸರಿ 5 ಕ್ವಶನ್ ಅಂದ್ರೆ 6 ಕ್ವಶನ್ 100% ಇವ. ಮಾನಸಿಕ ಸಾಮರ್ಥ್ಯ ಒಳಗೆ SSC ಡಿಪಾರ್ಟ್ಮೆಂಟ್ನಾಗ 6 ಪ್ರಶ್ನೆಗಳು ನೀವು ಪರ್ಫೆಕ್ಟಾಗಿ ಮಾಡ್ಕೊಂಡ್ರಿ ಅಂದ್ರೆ ಸೊ ಅದ್ರೊಳಗೆ ಒಂದಂತರೂ ಭಾಳ ಟ್ವಿಸ್ಟ್ ಆಗಿ ಕೇಳ್ತಾನೆ. ಸೊ ಓಕೆ ಸೈಡ್ ಇಡ್ರಿ, ಅಲ್ಲಿ ಕಂಪಲ್ಸರಿ 5 ಅಂತ್ರಿ ಅಂತಲೇ ಈ 3 ಟಾಪಿಕ್ನಾಗ 5 ಪ್ರಶ್ನೆಗಳು 100% ಬಂದ ಬರ್ತಾವ. 100% 5 ಹಾಕಿರಂದ್ರೆ ನಿಮಗೆ 10 ಮಾರ್ಕ್ಸ್ ಸೀದಾ ಇಲ್ಲಿ ಆಯ್ತು, ಪರ್ಫೆಕ್ಟ್ ಇದೆ. ಅದಕ್ಕೇನಲ್ಲ ಸೊ ನೋಡ್ಕೊಡ್ರಿ. ಎ ಅದಿಂತ್ರ ಇ ಹೆಂಗೆ ಬಂದೈತಿ, ಎ ಐತಿ ಬಿ ಸಿ ಡಿ ಇ ಅಂದ್ರೆ +4 ಮಾಡ್ಯಾನ. ಸೊ +4 ಮಾಡ್ಯಾನ ಅಂದಾಗ ಎಫ್ ಐತಿ. ಸೊ ಎಫ್ ದಿಂತ್ರ ಏನು ಮಾಡ್ತಾನ್ರಿ, ಸೊ ಎಫ್ ದಿಂತ್ರ ಏನೈತಿ +4 ಮಾಡ್ರಿ, GHI ಆನ್ಸರ್ ಯಾವ್ದ್ರಿ, ಆನ್ಸರ್ ಏನೈತಿ ಜೆ. ಓಕೆ, ಅದೇ ಥರ ಏನು ಕೊಡ್ತಾನಂದ್ರೆ ಅದೇ ಥರ ಏನು ಮಾಡ್ತಾನಂತಂದ್ರೆ ಎ ಅನ್ನೋದು ಏನೈತಿ ಅಲ್ಫಾಬೆಟ್ನ 1ನೇ ವರ್ಣಮಾಲೆ. ಸೊ ಅದಕ್ಕೆ +1 ಮಾಡಿ, ಸೊ ಅದಕ್ಕೆ 1 ಮಾಡಿದಂದ್ರೆ 2 ಆಯ್ತು. ಸೊ ಅಥವಾ ಇಲ್ಲಿಕಂದ್ರೆ +2 ಮಾಡ್ಬೋದು. ಅಂದ್ರೆ ಅವಾಗ 2 ಏನು ಮಾಡಿದಂದ್ರೆ ಸೊ 1 2 3 ಅಂದ್ರೆ 3ನೇ ಅಂಕಿ ಯಾವ್ದು ಬರ್ತ್ರಿ ಎದ ಬಿ ಸಿ ಅಂದ್ರೆ 3ನೇ ಅಂಕಿ ಸಿ ಅಂತ ಕೊಡ್ಬೋದು. ಮುಂದೆ ಇದು ಎಫ್ ಐತಿ, ಅದೇ ಥರ ಇದನ್ನು ಥಿಂಕ್ ಮಾಡ್ಬೇಕು. ಅಂದ್ರೆ ಹಿಂದೆ 2 ಕುಡ್ಸ್ಯಾನ. ಸೊ ಎಫ್ ಎಷ್ಟನೇ ವರ್ಣಮಾಲೆ ಐತ್ರಿ ABCD ಒಳಗೆ ನೋಡ್ಕೊಳ್ರಿ. ABCDEF 6ನೇ ವರ್ಣಮಾಲೆ ಐತಿ. ಸೊ +2 ಮಾಡಿದಂದ್ರೆ 6ನೇ ವರ್ಣಮಾಲೆ ಇದೈತಿ. ಸೊ +2 ಮಾಡಿದಂದ್ರೆ ಎಷ್ಟು ಆಕೈತ್ರಿ ನೋಡ್ಕೊಳ್ರಿ.
ಎಂಟನೇದಾಯ್ತು. ಎಂಟನೇದಂದ್ರೆ ಎಪ್ಪದಿಂತ್ರ ಎಂಟನೇದು ವರ್ಣಮಾಲೆ ಮುಂದೆ ಬರಿಬೇಕಾಕತ್ ನೀವು. ಎಪ್ಪದಿಂತ್ರ ಎಂಟನೇ ವರ್ಣಮಾಲೆ. ಸೊ ಎಪ್ ಐತಿ GHIJKLMN ಎನ್ ಬರುತ್ತಿಲ್ಲ ಆನ್ಸರ್. ಸೊ ಅದಕ್ಕೇನತ್ತಿಲ್ಲ ಒಂದೊಂದು ಭಾಳ ಟ್ವಿಸ್ಟ್ ಕೇಳ್ತಾನೆ. ಬರೀ ನಾ ಒಂದೇ ಅಂಕಿಗಳು ತೋರ್ಸಾಕತ್ತೀನಿ. ಇದನ್ನ ಏನು ಮಾಡ್ತಾನಂದ್ರೆ ಸಾಲ್ಕ ಅಂಕಿಗಳು ರಮೇಶ RAMESH ಅಂತ ಎಷ್ಟಿಂದ ಕೊಡ್ತಾನು. ಅವಾಗ ಏನು ಮಾಡ್ತಾನಂತಂದ್ರೆ ಸೊ ಇಲ್ಲಿ ಏನೈತಿ ಆರು ಅಂಕಿಗಳದಾವ. ಸೊ 6 ಅಂಕಿಗಳದಾವ ಅಂದ ಬಳಕ ಅವಾಗ ಏನು ಮಾಡ್ತಾನಂದ್ರೆ ಇದ್ರೊಳಗೆ 2 ಭಾಗ ಮಾಡ್ತಾನ್ರಿ. ಸೊ ಇದ್ರೊಳಗೆ 2 ಭಾಗ ಮಾಡಿ ಬಳಕ ಅವಾಗ ಏನು ಮಾಡ್ತಾನಂದ್ರೆ ಈ ತಂದು ಫಸ್ಟಿಗೆ ಇಡ್ತಾನ್ರಿ. ESHRAM ಅಂತ ಎಷ್ಟಿಂದ ಬರಿತಾನೆ. ಅವಾಗ ಭಾರಿ ಟ್ವಿಸ್ಟ್ ಅನಿಸ್ಬಿಡ್ತೈತಿ ನಮಗೆ. ಮೊದಲು ರಮೇಶ್ ಅಂತ ಬರ್ತಾನು, ಆಮ್ಯಾಗ ಇದು ಹೆಂಗೆ ಬಂತು ತೇಕ್ಷನ್ ಥಿಂಕ್ ಮಾಡ್ಕೋತ ಕುಂತ್ಬಿಡ್ತೀವಿ. ಅವಾಗ ಆರ್ಕ ಮತ್ತು ಈಕ ಸಂಬಂಧ ಹುಡ್ಕಾಡಕ್ಕೆ ಹೋಗ್ತೀವಿ ನಾವು. ಇಲ್ಲಿಕ್ಕಂದ್ರೆ ಅಲ್ಫಾಬೆಟ್ಸ್ ಪ್ರಕಾರ ಅದನ್ನ ಮ್ಯಾಗ ABCD ಎನ್ ತನ ಕೆಳಗೆ ಎನ್ ಹಿಡ್ಕೊಂಡು ಜಡ್ ತನ ಹಿಂಗೆ ಬರ್ಕೊಂಡು ಅಂದ್ರೆ 13 ಮ್ಯಾಗ 13 ಕೆಳಗೆ ಬರ್ಕೊಂಡು ಕಿಶನ್ ಅದನ್ನು ಸೊ ಥಿಂಕ್ ಮಾಡಕ್ಕೆ ಹೋಗ್ಬಿಡ್ತೀವಿ ನಾವು. ಆ ಥರ ಥಿಂಕ್ ಮಾಡ್ಬೇಕಾಗತ್ತೆ. ಇಲ್ಲಿಕರ್ ನೋಡ್ಬೇಕು ಆ ಥರ ಮಾಡಿ ಈ ಥರ ಕೊಟ್ಟಿದ್ದಾನೆ. ಸೊ ಅಂತ ಇದೇ ಥರ ಮತ್ತೇನು ಮಾಡಿರ್ತಾನೆ ರೀ. ಸೊ ಡೈರೆಕ್ಟ್ ಲಾಸ್ಟ್ನೇ ಅಂಕಿಯನ್ನು ಫಸ್ಟ್ ಕೊಟ್ಟಿರ್ತಾನು HSEMAR ಅಂತೇಳಿ ಕಿಶಿಂದ. ಸೊ ಈ ಥರನೂ ಕೊಡ್ಬೋದು. ಭಾಳ ಚಂದ ಅಂದ್ರೆ ಭಾಳ ಚಂದ ವಿಚಾರ ಮಾಡ್ಬೇಕ್ರಿ. ಸಾಮ್ಯತೆ ಅಂತ ಅದನ್ನ ಹೇಳ್ಯಾರ. ಅಂದ್ರೆ ಹಿಂದೆ ಕೊಟ್ಟಿರ್ತಕ್ಕಂಥ ಪದಕ್ಕೆ ಹೋಲಿಸಿ ಮುಂದೆ ಬರುವಂಥ ಪದಗಳನ್ನ ನಾವು ವಿಚಾರ ಮಾಡಿ ಹಾಕ್ಬೇಕಾಗತ್ತೆ. ಓಕೆ, ಸೊ ನೋಡ್ಕೊಡ್ರಿ. ಇದು ರಮೇಶ್ ಅಂತ ಈ ಥರ ಕೊಡ್ತಾನು ಅಂತ ಇನ್ನೊಂದು ಏನು ಮಾಡ್ತಾನೆ ಗೊತ್ತೇನ್ರಿ, ಇದ್ರೊಳಗೂ ಭಾಳ ಟ್ವಿಸ್ಟ್ ಮಾಡ್ತಾನ್ರಿ. ಈಗ ಇಲ್ಲೇ ಏನೈತಿ ನೋಡ್ಕೊಡ್ರಿ. ಸೊ ಈಗ ಈ ರಮೇಶ್ ಅನ್ನೋದು ಏನೈತೆ, ರಮೇಶ್ ಅನ್ನೋದೈತಿ. ಇದಕ್ಕೆ ಏನು ಮಾಡ್ತಾನೆ, 2 ಪದಗಳನ್ನ ಹೊಡಿತಾನ. ಸೊ 2 ಪದಗಳನ್ನ ಹೊಡ್ಕೋತಾನ. ಅಂದ್ರೆ ಇದನ್ನು RAMESH ಅಂತ ಹೇಳಿ ಅವಾಗ ಏನು ಮಾಡ್ತಾನು, ME ಅನ್ನೋದನ್ನ ಫಸ್ಟಿಗೆ ತರ್ತಾನು, ಅವಂತ RA ಅನ್ನೋದನ್ನ ನೆಕ್ಸ್ಟ್ ತರ್ತಾನು. ಸೊ SH ಅನ್ನೋದನ್ನ ಸೇಮ್ ಟು ಸೇಮ್ ಬರೆದ್ಬಿಡ್ತಾನ. ಅದನ್ನ ನೋಡ್ಕೋಬೇಕು ಮೊದಲ. ಅಂದ್ರೆ ಯಾವ ಪದ ಎಲ್ಲಿ ಬಂದೈತಿ ಹೆಂಗೆ ಹೋಗೈತಿ ಅಂತ ಹೇಳಿ. ಇದು ಅಲ್ಫಾಬೆಟ್ ಪ್ರಕಾರ. ಅಂತ ಇನ್ನೊಂದು ಇದ್ರೊಳಗನ ಯಾಕನ ಇತ್ತನ ನಿಮ್ಮ ಮುಂದೆ ಡೈರೆಕ್ಟಾಗಿ ಒಂದೇ ಎಕ್ಸಾಂಪಲ್ ಹೇಳಕತ್ತೀನಿ ಅಂದ್ರೆ ನಿಮಗೆ ತಿಳಿಬೇಕದ. ಏನು ನೋಡ್ಕೊಳ್ರಿ. ಸೊ ಇಲ್ಲೇ ಇದನ್ನ ಏನು ಮಾಡ್ತಾನಂದ್ರೆ ರಮೇಶ್ ಅನ್ನೋದಂತಿ 3 ಪದಗಳು ನೋಡ್ಕೋತಾನ. ಸೊ ಇದ್ರೊಳಗೆ 2 ಮಾಡ್ಕೋತಾನ. ಮತ್ತೆ ಇದ್ರಾಗ ನಾವು ನೋಡ್ರೆ ಇದ್ರೊಳಗೆ ಇಲ್ಲಿ ಏನು ಮಾಡ್ತಾನ ಮತ್ತಂದ್ರೆ ಇದು ಫಸ್ಟ್ನೇದು ಏನು 3 ಒಂದು ಪದ ಮಾಡ್ಯಾನಲ್ಲ ಅದನ್ನ MAR ಅಂತ ಹೇಳಿ ಬರಿತಾನು. ಅಂತ 2ನೇ ಪದ ಏನು ಮಾಡ್ಯಾನ ನೋಡ ESH. ಅವಾಗ ಏನು ಮಾಡ್ತಾನಂದ್ರೆ HSE ಅಂತ ಹೇಳಿ ಬರಿತಾನೆ. ಇದು ಈ ಥರ ಭಾಳ ಚಂದ ಟ್ವಿಸ್ಟ್ಗಳು ಬರ್ತಾವೆ. ಸೊ ಅದ್ರ ಬಗ್ಗೆ ನಿಮಗೆ ತೋರ್ಸೋದು ಹೋಗ್ತೀನಿ. ನೀವು ಬರೀ ನೋಡ್ಕೊಂತ ಹೋಗ್ರಿ ಅಷ್ಟೇ ಹೆಂಗೆ ಬದಲಾಗ್ತಾವು ಏನಂತ ಹೇಳಿ. ಅದೇ ಥರ ಏನೈತಿ ಇಲ್ಲಿ ನೋಡ್ಕೊಡ್ರಿ. ಸೊ ಇಲ್ಲಿ ಏನು ಕೊಟ್ಟ ಅಂದ್ರೆ ಈಗ ಏನು ಹೇಳಿಲ್ಲ ಅದನ್ನ ಫುಲ್ ಕಂಟಿನ್ಯೂ ಹೇಳಿ ನಿಮ್ಗೆ. ಸೊ AB ಅಂತ ಹೇಳಿ ಬರ್ದಾನ, ಅಂತ BA ಅಂತ ಬರ್ದಾನ. ಸೊ A ಮತ್ತು B ನಾವು ಕೂಡಿಸಿವತ್ತಂದ್ರೆ ಸೊ A ನಂತರ +1 ಅಂತ ತಿಳ್ಕೊತೀವಿ. ಸೊ B ನಂತರ -1. ಸೊ ಈ ಥರನೂ ನೋಡ್ಬೋದು. ಇರ್ಲಿಕ್ಕಂದ್ರೆ ಸೀದಾ ಏನೈತಿ AB ಐತೆ. AB ಇದ್ದಿದ್ದ B ಇದ್ದಿದ್ದು ಫಸ್ಟ್ ಬರ್ದಾನು, A ಇದ್ದಿದ್ದು ಹಿಂದಿನ ಬರ್ದಾನ. ಅಂದ್ರೆ ಬರೀ ನಾ 2 ಪದಗಳನ್ನ ಕೊಟ್ಟಿನಿ. B ಇದ್ದಿದ್ದು ಹಿಂದೆ AB ಅಂದ ಅಂತ. ಈಗ ಸದ್ಯಕ್ಕೆ ನೋಡ್ರೆ ಏನಂದ್ರೆ LINE. ಸೊ LINE ಲೈನ್ ಅನ್ನೋದನ್ನತ್ಲ. ಸೊ ಇಲ್ಲಿ ಏನು ಮಾಡ್ತಾನಂತಂದ್ರೆ LINE ಅನ್ನೋದನ್ನ ಯಾವ ಥರ ಮಾಡ್ತಾನ್ರಿ. ಸೊ ಈಗ ಏನು ಮಾಡ್ತಾನ ಅಂದ್ರೆ ಇಲ್ಲಿ ಏನು ಪದಗಳು ಹಿಂದೆ ಮುಂದೆ ಮಾಡ್ಯಾನ ನೋಡ್ರಿ. ಇದು ನೋಡ್ರಿ ನೆನಪಲ್ಲಿ ನೋಡ್ಕೊಳ್ರಿ ಚೆನ್ನಾಗಿ. BA ಅಂತ ಮಾಡ್ಯಾನ ಹಂಗೆ ಏನತ್ಲ. ಸೊ ಇದ್ರೊಳಗೂ ಕೂಡ 2 ಅಕ್ಷರಗಳದ್ದು ಒಂದು ಪದ ಮಾಡ್ಕೋತಾನವ. ಅವಾಗ ಏನು ಮಾಡ್ತಾನೆ ಇದನ್ನ IL ಅಂತ ಹೇಳಿ ಮಾಡ್ಕೋತಾನ್ರಿ. ಸೊ NE ಅಂತ ಹೇಳಿ ಮಾಡ್ತಾನ. ಈ ಥರ ಕೊಡ್ತಾನ. ಮುಂದೆ ಏನೈತಿ ಮತ್ತೊಂದು 4 ಅಕ್ಷರ ಕೊಡ್ತಾನ ಇದೇ ಥರ. ಸೊ ಮುಂದೆ ಇದನ್ನ ಏನೈತಿ XZ ಐತಿ. ಇದ್ರ ಕ್ವಶನ್ ಮಾರ್ಕ್ ಕೊಟ್ಟಾನ. ಅಂದಾಗ ಏನೈತಿ ZX. ಸೊ ZX ಅಂದ್ರೆ ಹಿಂದೆ ಮುಂದೆ ನೋಡ್ಯಾನು ZX. ಸೊ ಆನ್ಸರ್. ಸೊ ಇದೇ ಥರ ಮಾಡ್ಬೇಕು ನೋಡ್ರಿ. ಪದಗಳು ಬಂದಾಗ ಕನ್ನಡ ಅಕ್ಷರದ ಪದಗಳು ಬಂದಾಗ ಈ ಥರ ಕೇಳ್ತಾನೆ. ಮತ್ತು ಮ್ಯಾಥ್ಸ್ ಅಂದ್ರೆ ಗಣಿತದ ಸಂಬಂಧಪಟ್ಟಿರ್ತಕ್ಕಂಥವು ಈಗ ಕೇಳ್ತಾನೆ. ಸೊ ಇಂಗ್ಲೀಷ್ ವರ್ಣಮಾಲೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದನ್ನು ಕೇಳ್ತಾನೆ. ಅದೇ ಥರ ಏನೈತಿ ನೀವು ಭಾಳ ಥಿಂಕ್ ಮಾಡಬೇಕು. ಸೊ ಈಗ ಲೈನ್ ಅಂತ ಹೇಳಿ ನಾನು ಇವತ್ತಿನ 2 ಪದ ಮಾಡಿಕಿಸಿಂದ ಹಿಂಗೆ ಮಾಡ್ತಾನೆ, 3 ಪದ ಮಾಡಿ ಹಂಗೆ ಮಾಡ್ತಾನೆ. ಸೊ ಇದ್ರೊಳಗೂ ಏನು ಮಾಡ್ತಾನಂತಂದ್ರೆ 3ನೇ ಪದ ತಂದ ಕಿಸಿಂದ 1 ಇಡ್ಬೋದು. ಸೊ 1ನೇ ಪದ ತಂದ ಕಿಸಿಂದ ಇಲ್ಲಿ 2ನೇ ಪದ ಮಾಡ್ಬೋದು. ಸೊ 3ನೇ ತಂದು 1ನೇದಕ್ಕೆ 1ನೇದು ಅದು 2ನೇದಕ್ಕೆ. ಸೊ ಹಿಂದೆ ಮುಂದೆ ತಂದ ಕಿಸಿಂದ ಈ ತಂದ ಕಿಸಿಂದ 3ನೇ ಪದ.
ಸೊ ಎರಡನೇ ಪದ ಓದ್ಕಿಸಿಂದ ಲಾಸ್ಟ್ನೇ ಪದ. ಸೊ ಈ ಥರ ಭಾಳ ಚಂದ ಅಂದ್ರೆ ಭಾಳ ಚಂದ ವಿಚಾರ ಮಾಡಿ ಸೊ ನಿಮ್ಮನ್ನ ಕನ್ಫ್ಯೂಸ್ ಮಾಡಬೇಕು, ಹೆಂಗಾರೆ ಮಾಡಿ ಇವ್ರದ ಮಾರ್ಕ್ಸನ್ನು ಕಸ್ಕೋಬೇಕು. ಇದು ಅವ್ರ ವಿಚಾರ ಸಾಮ್ಯತೆ ಒಳಗೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೋಡ್ಕೊಳ್ರಿ. ಸೊ ಫಾರ್ ಎಕ್ಸಾಂಪಲ್ಗಳನ್ನ ಅದ್ರಾಗ ಏನೈತಿ, ಸೊ ಕ್ವಶನ್ನ ಹೆಂಗೆ ಕೇಳ್ತಾನಂತಂದ್ರೆ ಇಲ್ಲಿ ಕೊಟ್ಟಿರ್ತಾನೆ ನೋಡ್ರಿ, ಈ ಥರ ಕ್ವಶನ್ ಕೇಳ್ತಾನೆ. ಕೇಳಲಾದ ಪ್ರಶ್ನೆಯಲ್ಲಿ ನೀಡಲಾದ ಪರ್ಯಾಯಗಳಿಂದ ಪ್ರಶ್ನೆಗೆ ಸಂಬಂಧಿಸಿದ ಅಕ್ಷರವನ್ನು ಆಯ್ಕೆ ಮಾಡಿ. ಸೊ ಅಂದ್ರೆ ಪರ್ಯಾಯಗಳ ಅಂದ್ರೆ ಇವೇನದಲ್ಲ ಇದಕ್ಕೆ ಸಂಬಂಧಪಟ್ಟಂಗತ್ತನ ಈ ಥರ ಕೇಳಿಕಿಸಿಂದ ಇದನ್ನ ಕೊಟ್ಟಿರ್ತಾನೆ. ಇಲ್ಲಿ ಏನು ಥಿಂಕ್ ಮಾಡ್ಬೇಕಪ್ಪ ನೋಡ್ಕೊಳ್ರಿ. ಸೊ ಇಲ್ಲಿ ಏನು ಮಾಡ್ಯಾನ ಇದನ್ನು ನೋಡ್ಕೊಳ್ರಿ, ಹೆಂಗೆ ಮಾಡ್ಯಾನ 1 3 2 2 3 1 ಬಂದೈತಿ. ಇದನ್ನು ಹೆಂಗೆ ಮಾಡಿದೀವಿ? ಇಲ್ಲಿ ಏನಿಲ್ರಿ, ಇಲ್ಲಿ ವೆರಿ ಸಿಂಪಲ್ ಐತಿ ಅದು. ಇದನ್ನು ಹೆಂಗೆ ಮಾಡ್ಯಾನತ್ತಂದ್ರೆ ಸೊ ನಡಬಾರ್ಕಿಂದ ಏನೈತಿ ಇದ್ದಕ್ಕಿದ್ದಂಗೆ ಇಟ್ಟಾನ್ರಿ, ಹಿಂದಿಂದ ಸೊ ಮುಂದೆ ತೊಗೊಂಬಂದಾನ, ಮುಂದಿಂದ ಹೋದ ಹಿಂದಿಟ್ಟಾನ, ಇಟ್ಟ ವ್ಯತ್ಯಾಸ. ಸೊ ಅದೇ ಥರ ಇದನ್ನೇನೈತಿ ರೀ, ನಡಬಾರ್ಕ್ ಇದಕ್ಕಿದ್ದಂಗೆ ಇಡ್ರಿ 6. ಸೊ ಹಿಂದಿಂದ ಏನೈತಿ ಮುಂದೆ ತೊಗೊಂಬರ್ರಿ, ಇದನ್ನ ಫಸ್ಟ್ನೇದು ಏನೈತಿ ಸೊ ಲಾಸ್ಟ್ ಓದ್ಬಿಡ್ರಿ 4. ಸೊ 2 6 4 ಆನ್ಸರ. ಈ ಥರ ಪ್ರಶ್ನೆಗಳು ಬರ್ತಾವ ಮುಂದೆ, ಅವ್ನು ಹಂಗೆ ನೋಡ್ಕೋತವ್ರಿ. ಇನ್ನು ನೆಕ್ಸ್ಟ್ ಎನ್ 13 12 ಅಂತ ಎಷ್ಟಿಂದ ಕೊಟ್ಟಾನ. ಸೊ ಎಮ್ದ ನಂಬರ್ ಎಷ್ಟೈತ್ರಿ, ಎಮ್ದ ನಂಬರ್ ವಿಚಾರ ಮಾಡ್ರಿ 13 ಐತಿ. ಸೊ 13 ಐತಿ ಅಂದ ಬಳಿಕ ಅದನ್ನ ಇದಕ್ಕಿದ್ದಂಗೆ ಇಟ್ಟಾನ ಅನ್ಕೊಳ್ಳೂನು. ಓಕೆ, ಎನ್ ಸಂಖ್ಯೆದ್ರಿ, ಎನ್ ಸಂಖ್ಯೆದ ಎಷ್ಟೈತ್ರಿ 14 ಐತ್ರಿ. ಆದ್ರೆ 14 ಐತಿ ಅಂದ ಬಳಿಕ ಇಲ್ಲಿ 12 ಹೆಂಗೆ ಬತ್ತು ನೋಡಿ. ನಾವೇನು ಅನ್ಕೋತೀವಿ, ಒಂದನ್ನು ನೋಡಂಗಿಲ್ಲ. ಸೊ ಅದೇ ಥರ ಇದನ್ನ ನೋಡ್ಕೋಬೇಕ್ರಿ. ಎದಿಂತರ 25 ಅಂತ ಕೊಟ್ಟಾನ್ರಿ, ಬಿದಿಂತರ 24 ಅಂತ ಕೊಟ್ಟಾನು. ಅಂದ್ರೆ ಇಲ್ಲಿ ಹೆಂಗೆ ಬಂತ ಅಂದ್ರೆ ಉಲ್ಟಾ ಹೋಗ್ಯಾನತ್ತೀರೇನ? ಹಂಗೂ ಹೋಗಿಲ್ಲ ನೋಡ್ಕೊಡ್ರಿ. ಸೊ ಎಮ್ ಅಂದ್ರೆ ಎಷ್ಟ್ರಿ, ಅಲ್ಫಾಬೆಟ್ದೊಳಗಡೆ ಎಮ್ ಅನ್ನೋ ಪದ ಎಮ್ ಅನ್ನೋ ಅಕ್ಷರ ಎಷ್ಟನೇದು ಬರ್ತೈತ್ರಿ, ಸೊ 13ನೇದು ಬರ್ತೈತ್ರಿ. ಟೋಟಲ್ ನಮ್ಮ ಅಲ್ಫಾಬೆಟ್ಸ್ಗಳ ಸಂಖ್ಯೆ ಎಷ್ಟ್ರಿ, ಸೊ 26. 26ರಾಗ 13 ಮೈನಸ್ ಮಾಡಿದ್ರೆ ಎಷ್ಟು ಬರ್ತೈತ್ರಿ, ಸೊ 3 1. ಸೊ ಎಮ್ದ ನಮ್ಮ ಅಂಕೆ 3 ಬಂತು. ಅದೇ ಥರ ಏನೈತಿ 26 ಅಲ್ಫಾಬೆಟ್ಸ್ ಒಳಗಡೆ ಎನ್ದ ನಂಬರ್ ಎಷ್ಟ್ರಿ, ಎನ್ದ ನಂಬರ್ ಎಷ್ಟೈತಿಪ್ಪ ಅಂತಂದ್ರೆ 14. ಸೊ 14ದೊಳಗೆ 26ರಾಗ 14 ಕಳೆದ್ರ 12. ಸೊ ಇಲ್ಲಿ ಏನು ಮಾಡ್ಯಾನಪ್ಪ ಅಂತಂದ್ರೆ ಸೊ ಟೋಟಲ್ ಅಲ್ಫಾಬೆಟ್ಸ್ ಒಳಗಡೆ ಇಲ್ಲಿ ಕೊಟ್ಟಿರೋ ಅಕ್ಷರನ್ನ ಮೈನಸ್ ಮಾಡಿ ಅಕ್ಷರದ ಸಂಕೇತ ಎಮ್ದ ಸಂಕೇತ ಎಷ್ಟೈತಿ 13 ಐತಿ, 26 13 ಮೈನಸ್ ಮಾಡಿ ಇದಕ್ಕಿದಂಗೆ ಇಟ್ಟಾನ. ಸೊ ಎನ್ದ ಸಂಕೇತ ಏನೈತಿ 14 ಐತಿ, ಅದ್ರೊಳಗೆ 26ರಾಗ 14 ಮೈನಸ್ ಮಾಡಿ 12 ಇಟ್ಟಾನ್ರಿ. ಅದೇ ಥರ ಏನು ಮಾಡ್ಯಾನು ಅಂದ್ರೆ ಒಂದೇ ಪದ ಕೊಟ್ಟಿಲ್ಲ ನಾವು ನಿಮಗೆ, ಇದೇ ಥರ ಇದು ಐತೆ ಅಂತ ಹೇಳ್ಕಿಸಿಂದ ಹೋಲಿಸ್ರಂದ ನಾವು ಅಂದಾಗ ಏನೈತಿ 26ರಾಗ ಎದ 1 ಬಿದ 2. ಸೊ 26ರಾಗ 1 ತೆಗೆದ್ರೆ 25 ರೀ. ಸೊ 26ರಾಗ 2 ಮೈನಸ್ ಮಾಡಿರಿ ಅಂದ್ರೆ 24 ಬರುತ್ತೆ, ಹೌದಲ್ಲ? ಹಂಗ ಸೇಮ್ ಟು ಸೇಮ್ ಸಿದ ಏನೈತಿಲ್ಲ 3 ಮೈನಸ್ ಮಾಡ್ರಿ. ಸೊ ಡಿದ ಅನ್ನೋದು ಏನೈತಿ 4 ಮೈನಸ್ ಮಾಡ್ರಿ. ಸೊ 3 ಮೈನಸ್ ಮಾಡಿರಿ ಅಂತಂದ್ರೆ 23, ಡಿದ 4 ಮೈನಸ್ ಮಾಡ್ರಿ ಅಂದ್ರೆ 22. ಸೊ ಆನ್ಸರ್ ಏನೈತಿ 23 20. ಇಲ್ಲಿ ಅಳಿಸಿ ಬರಿತೀನಿ ನೋಡ್ರಿಪ್ಪ, ಅಳಿಸ್ಬಿಡ್ತೀನಿ. ಸೊ ಕ್ವಶನ್ ಮಾರ್ಕ್ ಇದ್ದಲ್ಲಿ ಏನೈತಿಲ್ಲ 23 ಮತ್ತು ಸೊ 22. ಹಿಂಗೆ ಕ್ವಶನ್ ಕೇಳ್ತಾನ್ರಿ, ಭಾಳ ವಿಚಾರ ಮಾಡ್ಬೇಕು ಇದಕ್ಕೆ. ಇಲ್ಲಿ ನೋಡ್ಕೊಳ್ರಿಪ್ಪ. ಸೊ ನಂಬರ್ ಒಳಗೆ ಬಂದಿರ್ತಕ್ಕಂಥದ್ದು ಇಲ್ಲಿ ಹೆಂಗೆ ಮಾಡಿ ಅಂತ ಅದನ್ನು ಭಾಳ ಥಿಂಕ್ ಮಾಡ್ಬೇಕಾಕೈತಿ. 8 ಐತ್ರಾ, ಸೊ 8 ಐತಿ, 18 ಹೆಂಗೆ ಬಂತ, 8 2 16. ಸೊ ಪ್ಲಸ್ 2 ಮಾಡ್ಯಾನ ನೋಡ್ಕೊಡ್ರಿ, ನಿಮ್ಮ ಪ್ರಕಾರ ಹೋಗುನು 32. 32 2 ಮಾಡಿದಂದ್ರೆ 64 ಆಕೈತಿ. 64 ಆಕೈತಿ ಅಂದ ಬಳಕ ಬರೀ 32 ಕೊಟ್ಟಾನು. 32 ಕೊಟ್ಟಾನ ಅಂದ ಬಳಕ ಮುಂದೆ ಏನೈತಿ 64 ಆಗ್ಬೇಕಾಗಿತ್ತು, ಅವ್ರು 50 ಇಟ್ಟಾನು. ಹಂಗಂದ್ರೆ ಇದು ಅಲ್ಲ ನೋಡ್ಕೊಳ್ರಿ. 8 ಐತ್ರ್ಯಾ, ಸೊ 8 ಅಂದ್ರೆ ಈಗ ಎದರ್ದ್ರಿ ಇದ್ರ ವರ್ಗ ಸಂಖ್ಯೆ ಐತೆ. ಸೊ ವರ್ಗ ಸಂಖ್ಯೆ ಎಷ್ಟು ಆಕೈತ್ರಿ 2 2. ಸೊ 2ರ ವರ್ಗ 4. ಸೊ 4ಕ್ಕೆ 4 ಪ್ಲಸ್ ಮಾಡ್ಯಾನ್ರ. ಸೊ 2ರ ವರ್ಗ ಪ್ಲಸ್ 4 ಅಂದ್ರೆ 8 ಆಯ್ತು. 3ರ ವರ್ಗ 3 3 9 ರೀ. 9ಕ್ಕೆ 9 ಪ್ಲಸ್ ಮಾಡ್ಯಾನ್ರ
9 ಸೊ 18. ಅದೇ ಥರ ಏನತ್ರಿ 4 4 16 ರೀ. 16ಕ್ಕೆ 16 ಪ್ಲಸ್ ಮಾಡ್ಯಾನ್ರಿ ಅಂದ್ರೆ 32 ಬತ್ರಿ. ಅಂದ್ರೆ ವರ್ಗ ಸಂಖ್ಯೆಗಳಿಗೆ ಬಂದಿರುವ ಉತ್ತರಕ್ಕೆ ಮತ್ತೆ ಅದನ್ನ ಪ್ಲಸ್ ಮಾಡಿದಾಗ ಸೊ ಆನ್ಸರನ್ನ ಇಲ್ಲಿಟ್ಟನ್ರಿ. 25 ಐತ್ರಿ. 25ರ ವರ್ಗ 5ರ ವರ್ಗ 25 ರೀ. 25ಕ್ಕೆ 25 ಕೂಡ್ಸ್ಯಾನ್ರಿ 50. ಹಂಗ 6ರ ವರ್ಗ ಎಷ್ಟು? 6 6 36 ಪ್ಲಸ್ 36 ಅಂದ್ರೆ 12 ಪ್ಲಸ್ ಮಾಡ್ಯಾನ್ರಿ. ಸೊ ಅಂದ್ರೆ 72. ಇದು ಬಂದೈತಿ ಅಂದ್ಮ್ಯಾಗ ಸೊ 6ರ ವರ್ಗ ಇದೈತಿ ಅಂದ್ರೆ 7 7 ಎಷ್ಟ? 7 7 49 ಅನ್ರಿ. 49. ಸೊ 49ಕ್ಕೆ 49 ಪ್ಲಸ್ ಮಾಡ್ಯಾನ್ರಿ 9 9 18. 9 9 18 ಪ್ಲಸ್ 9 ಅಂದ್ರೆ ಆನ್ಸರ್ 98. ಈ ಥರ ರೀ ಅದನ್ನ ಏನೈತಿ ಘನ ಸಂಖ್ಯೆ ಒಳಗೆ ಕೊಡ್ಬೋದ್ರಿ. ಭಾಳ ಚಂದ್ರಿ. ಅಂದ್ರೆ ಏನು ಅದೇನು ಹೇಳಂಗಿಲ್ರಿ. ಇದನ್ನ ಏನೈತಿಲ್ಲ ಪ್ರಶ್ನೆಗಳನ್ನ ಇಷ್ಟು ಟ್ವಿಸ್ಟ್ ಆಗಿ ಕೊಡ್ತಾನು. ಅದು ಎಷ್ಟು ಹೇಳ್ರು ಕಡಿಮೆ ಐತಿ. ಅದೇ ಥರ ಅಂತ ಇದು ಹೆಂಗೆ ಬಂದೈತಿ ದೇಶದಿಂದ ನೀವು ಬಿಡಿಸ್ರಿ. ಅದನ್ನು ಬಿಡಿಸ್ಕಿಸಿಂದ ಆನ್ಸರ್ ಹಾಕಿದ್ ಬರಂದಿಟ ಕ್ಲಾಸ್ ನೋಡಾಕತ್ತೀರಿ ಅಂದ ಬಳಕ ಸೊ ಹೆಂಗೆ ಬಂದಾವ ಅಂತ ಒಂದು ಸ್ವಲ್ಪ ಥಿಂಕ್ ಮಾಡಿರಿ. ಥಿಂಕ್ ಮಾಡಿಕಿಸಿಂದ ಆನ್ಸರ್ ಹಾಕಿದ್ ಬರ್ರಿ. ಸೊ ಇದೇನೈತಿ ಮೊದಲ ಹಿಂದೆ ಸಣ್ಣ ಅಂಕಿತ್ತು ಇಲ್ಲಿ ಮುಂದೆ ಹಾಕೈತಿ. ಅದನ್ನ ಏನೈತಿ ಸೇಮ್ ಏನೈತಿ ಮಾಡೀನಿ. ಸೊ ಮುಂದೆ ಉಲ್ಟಾ ಆಗೈತಿ. ಅಂದ್ರೆ ಉಲ್ಟಾ ಆಗೈತಿ ಅಂದ್ರೆ ಯಾವ ಥರ ಉಲ್ಟಾ ಆಗೈತಿ ಏನು ಬರ್ತೈತಿ ಅದನ್ನೊಂದು ಸ್ವಲ್ಪ ಥಿಂಕ್ ಮಾಡಿರಿ. ಥಿಂಕ್ ಮಾಡಿಕಿಸಿಂದ ಆನ್ಸರ್ ಮಾಡ್ರಿ. ಅದ್ರದ್ದು ಇದು ನಿಮ್ಗೆ ಇದು HW ಇದು ಹೋಮ್ವರ್ಕ್ ಇದು ನಿಮಗೆ. ಓಕೆ. ಸೊ ಇನ್ನು ನೆಕ್ಸ್ಟ್ ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್ ಇಲ್ಲಿ ಕ್ವಶನ್ಗಳು ನೋಡ್ರಿ. ಹಳೆಯ ಪ್ರಶ್ನೆ ಪತ್ರಿ ಒಳಗೆ ಬಂದಿರತಕ್ಕಂಥ ಪ್ರಶ್ನೆಗಳು ಸಿಂಪಲ್ ಆಗಿರ್ತಕ್ಕಂಥವು ಆಯ್ಕೆ ಮಾಡ್ಕೊಂಡಿನಿ. ಇವೆರಡು ನಾ ಬಿಡಿಸ್ತೀನಿ. ಸೊ ಇನ್ನು ಉಳಿದಿರ್ತಕ್ಕಂಥದ್ದು ಇತ್ತು ಏನತ್ತಿಲ್ಲ ಇದೊಂದು ನೀವು ಬಿಡಿಸುವಂತ್ರಿ. ಓಕೆ. ಇದು ಯಾವ ಥರ ಬಂದೈತಿ ನೋಡ್ಕೊಡ್ರಿ. MICS. ಇಲ್ಲಿ ನೋಡ್ಕೊಡ್ರಿ ಸಂಬಂಧ ಹೆಂಗೈತಿ. ಎಮ್ ಐತಿ ಇಲ್ಲಿ ಎಲ್ ಐತಿ. ಎಮ್ ಆಗಣ ಎಲ್ ಬರ್ತೀನಿ ರೀ ಅಥವಾ ಎಲ್ ಆಗಣ ಎಮ್ ಬರುತ್ತೆ. ಎಲ್ ಆಗಣ ಎಮ್ ಬರುತ್ತೆ. ಸೊ ಅಂದಾಗ ಏನು ಮಾಡೋಣ. ಸೊ ಎಲ್ ಅಂದ್ರೆ ಎಮ್ ಹಿಂದ್ಗಡೆ ಎಲ್ ಬರ್ದಾನ್ರಿ. ಎಚ್ ಐತಿ. ಎಚ್ ಆದ ಬಳಿಕ ಆಯ್ ಅಂದ್ರೆ ಆಯ್ದು ಹಿಂದ್ಗಡೆ. ಸೊ ಆಯ್ ಹಿಂದ್ಗಡೆ ಅಂದ್ರೆ ಒಂದೊಂದು ಮೈನಸ್ ವಿಜ್ಞಾನ ಇದಕ್ಕೆ ಏನೈತಿಲ್ಲ -1 ಅಂದ್ರೆ 6 ಹಿಂದಗಡೆ. ಅದೇ ಥರ ಏನೈತಿ ಇದನ್ನ ಮಾಡ್ಯಾನ್ರಿ. ಸೊ ಹೆಂಗೆ ಮಾಡ್ಯಾನ ಅಂತ ನೋಡ್ಕೊಳ್ರಿ. ಅಂದ್ರೆ ಜೇದ್ ಹಿಂದ್ಗಡೆ ಏನೈತಿ ನೋಡ್ರಿ. ಆಯ್ದು ಹಿಂದ್ಗಡೆ ಜೆ ಬರುತ್ತ್ರಿ. ಸೊ ಜೆ ಅಂದ್ರೆ ಆಯ್ ಫಸ್ಟಿಗೆ ಏನೈತಿ ಆಯ್. ಸೊ ಆಯ್ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ 2 ಆಪ್ಷನ್ ಅದಾವ್ರಿ. ಸೊ 4ನೇದೊಂದು 2ನೇದೊಂದು ಇವು 2 ಆಪ್ಷನ್ ಅದಾವ ಅಂದ ಬಳಕ ಮತ್ತೊಂದು ಅಂಕಿ ನೋಡ್ಕೋಬೇಕ್ರಿ. 6 ಐತಿ. 6 ಅಂದ ಬಳಕ 6 ಹಿಂದ್ಗಡೆ ಯಾವ್ದೈತಿ ಕ್ಯೂ ಆದ ಬಳಕ 6 ಐತೆ. ಅಂದ್ರೆ ಇಲ್ಲಿ ಯು ಕೊಟ್ಟಾನು ಇಲ್ಲಿ ಕ್ಯೂ ಕೊಟ್ಟಾನು ಅಂದ ಬಳಕ ಆನ್ಸರ್ ಇದಾಗಿರ್ತೈತಿ ರೀ. ತಿಳಿತು. ಸೊ ಅದೇ ಥರ ಏನೈತಿ ಮತ್ತೆ ಅಷ್ಟಕ್ಕೆ ಬಿಡಂಗಿಲ್ಲ ನೋಡ್ಕೋಬೇಕು. ಯು ಐತಿ ವಿ. ಸೊ ವಿ ಹಿಂದ್ಗಡೆ ಏನೈತಿ ಯುವ. ಸೊ ಪಿ ಹಿಂದ್ಗಡೆ ಓ. ಓಕೆ. ಸೊ ಆನ್ಸರ್ ಏನಂದ್ರೆ IQUO. ಓಕೆ. ಸೊ ನೆಕ್ಸ್ಟ್ ಒಂದು ನೋಡ್ಕೊಡ್ರಿ. ಇದನ್ನ ಸೇಮ್ ಐತಿ. ಅಂದ್ರೆ ಒಟ್ಟು ಒಂದು ಸ್ವಲ್ಪ ಅಂದ್ರೆ ನಾ ಏನು ಮಾಡೀನಿ ಇಲ್ಲಿ 2 ಪದ ಕೊಟ್ಕಿಸಿಂದ ಮುಂದೆ 2 ಪದ ಕಂಡು ಹಿಡಿದು ಕೊಟ್ಟೈತಿ ಇದ್ರೊಳಗೆ. ಅಂದ್ರೆ ಇಲ್ಲಿ ಏನು ಮಾಡೈತಿ 3 ಪದ ಅಂದ್ರೆ ಇದಕ್ಕೆ ಹೋಲಿಕೆ ಮಾಡಿ ಒಂದು ಪದ ಕೊಟ್ಟನು ಅದ್ರ ಮುಂದಿನ ಕಂಡು ಹಿಡಿದಟ್ಟ ಕೊಡತ್ತೆ. ಸೊ ಇದೇ ಸೇಮ್ ಐತಿ. ಇದಕ್ಕೆ ಹೋಲಿಕೆ ಮಾಡ್ಕೊಡ್ರಿ. ಈಸಿ ಐತಿ, ಸಿಂಪಲ್ ಐತಿ. ಇದನ್ನ ಬಿಡಿಸಿ ಆನ್ಸರ್ ಹಾಕ್ರಿ. ಇನ್ನು ನೆಕ್ಸ್ಟ್ ಒಂದು ನೋಡ್ಕೊಡ್ರಿ. 4ನೇದು 9. ಸೊ 82 ಆಗೈತಿ. 7 50 ಆಗೈತಿ. 10 ಕ್ವಶನ್ ಮಾರ್ಕ್ ಅಂತ ಕೊಟ್ಟ. ನಾ ಏನೈತಿಲ್ಲ ಇದನ್ನ ಬಿಡಿಸ್ತೀನಿ. ಆಮ್ಯಾಗ ಅಂತಲ್ಲ ನೀವು ಇದನ್ನ ಬಿಡಿಸ್ರಿ ಹೋಮ್ವರ್ಕ್. ಇವೆರಡು HW ನಿಮಗೆ. ಓಕೆ. ಸೊ ನಾ ಇದನ್ನ ಬಿಡಿಸ್ತೀನಿ ನೋಡ್ರಿ. ಇದೇ ಥರ ಆಯ್ತು ಸಂಬಂಧ ಇದು. ಓಕೆ. 9 ಐತ್ರಿ. 82 ಬಂದೈತಿ. ಸೊ ಹೆಂಗೆ ಬತ್ರಿ ಇದಕ್ಕೆ 9 9 81 ಆಕೈತಿ. ಸೊ 81 ಆಕೈತಿ. ಆದ್ರೆ 82 ಬರ್ತಾನು. ಅದೇ ಥರ ಇದನ್ನ ಹೋಲಿಸಿ ನೋಡ್ಬೇಕು. 7 7 ಎಷ್ಟು ರೀ 7 7 49. ಸೊ 49 ಪ್ಲಸ್ 1 ಮಾಡ್ಯಾನ್ರಿ. ಹೆಂಗೆ ಮಾಡ್ಯಾನು +1 ಮಾಡ್ಯಾನ್ರಿ. ಇಲ್ಲಿ ಅಂದಾಗಿದ 50 ಆಗೈತಿ. ಅದೇ ಥರ 10 10 100. ಸೊ ಪ್ಲಸ್ 1 ಮಾಡ್ರೆ ಆನ್ಸರ್ ಏನು ಬರ್ತೀರಿ 101. ಸೊ ಇಲ್ಲಿ ಕ್ವಶನ್ ಮಾರ್ಕ್ ಇದಲ್ಲಿ 101 ಬರುತ್ತೆ. ಅದೇ ಥರ ಇದು ಪ್ರಶ್ನೆ ಐತಿ. ಇದನ್ನ ಬಿಡಿಸ್ರಿ. ಸೊ ನೆಕ್ಸ್ಟ್ ಏನೈತಿಲ್ಲ. ಸೊ ಇದನ್ನ ಎರಡೂ ಮತ್ತೆ ಬಿಡಿಸ್ಕಿಸಿಂದ
ಸೊ ಇಲ್ಲೊಂದು ಕ್ವಶನ್ ಐತಿ, ಇದನ್ನೊಂದು ಬಿಟ್ಟಿನಿ ನಿಮಗೆ ಬಿಡ್ಸಾಕತ್ತೇಶಂತಾನ. ಇದನ್ನೊಂದು ಈ 3 ಪ್ರಶ್ನೆಗಳನ್ನ ಬಿಡಿಸ್ರಿ. ಬಿಡಿಸ್ಕಿಶನ್ ಬರ್ಲಿಕ್ಕಂದ್ರೆ ನಾ ಏನೈತಿ ನೆಕ್ಸ್ಟ್ ಕ್ಲಾಸ್ ಒಳಗಡೆ ಇದನ್ನ ಬಿಡಿಸ್ಕೊಂಡ ಇನ್ನೊಂದು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಡಿಸ್ಕಷನ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸೊ ಸಾಮ್ಯತೆ ಮುಗಿದ ಬಳಕೆ ಏನೈತಿ ಮತ್ತೆ ಬೇರೆ ಟಾಪಿಕ್ ಸೊ ಹೇಳ್ತೀನಿ. ಅದಕ್ಕೆ ಏನೈತಿ ಹಂಗ ನಮ್ಮ ಸ್ನೇಹಜೀವಿ ಅಕಾಡೆಮಿ ಸೊ ಇದೇನೈತಿಲ್ಲ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಹಂಗ ನಿಮ್ಮ ದೋಸ್ತರು ಯಾರು SSC ತಯಾರು ಮಾಡಕತ್ತಾರ, ಯಾರಿಗೆ ಕ್ಲಾಸಿಗೆ ಆಗಾಕತ್ತಿಲ್ಲ ಅನುಕೂಲ ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿರಿ. ನಿಮ್ಮ ಸರಳ ಭಾಷೆ ಒಳಗನ ನಿಮಗೆ ತಿಳಿಯೋ ರೀತಿ ಒಳಗೆ ವಿಡಿಯೋಗಳನ್ನ ಮಾಡಿ ಹಾಕಕತ್ತೀನಿ. ಆದಷ್ಟು ಯೂಸ್ ತಗೊಳ್ರಿ. ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್.